ಕೊನೆಗೂ ಈ ದಿನದ ಸ್ಟಾರ್ ಕಿತ್ತಡಿ ಕಿರಣ್ ಓಡೋಡಿ ಬಂದು ಟಿಪಿಕಲ್ ಕನ್ನಡಿಗನ ಜೊತೆ ನನ್ನ ತಪ್ಕೊಂಡ್ರು. ನಾವು ಗನ್ಸಕಣ ಮರ್ತ್ಬಿಟ್ಟಿದೆ ಕಣ್ರಲ್ಲ. ಕಿತ್ತಡಿ ಕಿರಣ್ದು ಎಲ್ಲ ಸರಿ ಕಂಪೇರ್ ಮಾಡ್ಕೊಂಡ್ರೆ ಇವತ್ತಿನ ರೈಡ್ ಕಳ್ಸ್ಕೊಡೋ ಅಂತ ಪ್ರೋಗ್ರಾಮು ತುಂಬಾ ವಿಭಿನ್ನವಾಗಿತ್ತು. ಬಿಡ್ರಲ್ಲ ಇಲ್ಲಿ. ಓ ಮಂಜಣ್ಣ, ಇದಾದ್ಮೇಲೆ ಟಿಪಿಕಲ್ ಕನ್ನಡಿಗ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ಬೈಕ್ ಮೇಲೆ ಕೂತ್ಕೊಳ್ಳಿ ಅಣ್ಣ ಓಡಿಸಿ ಅಂತ ನನಗೆ ಹೇಳಿದ್ರು. ಈ ಬೈಕ್ ಮೇಲೆ ಕೂತಾಗ ಗೊತ್ತಾಯ್ತು ನನಗೆ ಹೊಟ್ಟೆ ಎಷ್ಟು ದಪ್ಪ ಐತೆ ನಂದು ಅಂತ. ಬೇಜಾರು ಮಾಡ್ಕೋಬೇಡ ಕಣಯ್ಯ. ಟ್ಯಾಂಕ್ನ ಕೂರಕ್ಕಾಗ್ದೇ ಅಂಡು ಊರಕ್ಕೆ ಆಯ್ತಾ ಇಲ್ಲ ನನಗೆ ಸೀಟ್ ಮೇಲೆ. ಸತ್ತೋಗಿ ನನ್ನ ಮಕ್ಳ. ವೆಲ್ಕಮ್ ಟು ಸ್ಟುಡಿಯೋ ಕಿರಣ್. ವಿಜಯ್ ಅವ್ರು ಬಂದಿದ್ದಂತೂ ಒಂಥರ ಮೂಮೆಂಟು. ಅಂಡು ಹೇಳ್ಬಾರ್ದು, ದುಡ್ಡು ಹಾಕಿದ್ದಾರೆ. ಆ ದುಡ್ಡು ಇಟ್ಕೊಂಡು ವರ್ಷ ಪೂರ್ತಿ ಮಜಾ ಮಾಡ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ಬೋದು. ಅಷ್ಟೇ ಅಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಖರ್ಚು ಮಾಡು. ಏನಾದ್ರು ಬೇಕು ಅಂತಂದ್ರೆ ಇಲ್ಲೊಬ್ಬ ಅಣ್ಣ ಇದ್ದಾನೆ ಅಂತ ಫೋನ್ ಮಾಡುವಂದ್ರು. ಪಾಪ ಏನೋ ಗೊತ್ತಿಲ್ಲ ಅಣ್ಣ, ನನಗೆ ಯುಗಾದಿ ಆದ್ಮೇಲೆ ಜೀವನ ತುಂಬಾ ಚೇಂಜ್ ಆಗ್ತಿದೆ. ಹೆಂಗ ಅನಿಸ್ತೋಣ ಟೀಮ್? ಏನೋ ಒಂಥರ ಟೀಮ್ ಮೇಲೆ ಆಸೆ ಬಂದೈತೆ. ಈಗ ನಾಳೆ ಎಲ್ಲಿದೆ ಸಿನಿಮಾ ಡಬ್ಬಿಂಗ್ ನಡೀತಾ ಇದೆ. ಚಮನ್ ಇವರು ನಮಗೆ ಸೌಂಡ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಷಯ್ 4ನೇ ಶೆಡ್ಯೂಲ್ ಅಲ್ಲಿ ಜಾಯ್ನ್ ಆಗಿದ್ದು ನಮ್ಮ ಜೊತೆ ಪೋಸ್ಟ್ ಪ್ರೊಡಕ್ಷನ್ ಅಸೋಸಿಯೇಟ್ ಆಗಿ ನಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದಾನೆ. ಈಗ ಇದಿಷ್ಟು ನಡೀತಾ ಇದೆ ಸೌಂಡ್ ಡಬ್ಬಿಂಗು. ಈಗ ನಂದು ನಡೆಯುತ್ತೆ. ಇದಾದ್ಮೇಲೆ ಕಿತ್ತಡಿ ಕಿರಣ್ ಲಂಡನ್ಗೆ ಹೊರಟಿದ್ದಾರೆ. ಅವ್ರು ಹೋದ್ರೆ ಇನ್ನ 3 ತಿಂಗಳು ಸಿಗಲ್ಲ. ಹಂಗಾಗಿ ಆ ಡಬ್ಬಿಂಗ್ ನ ಅವ್ರದನ್ನು ಮುಗಿಸೇ ಕಳಿಸ್ಬೇಕು ಅಂತ ಇವತ್ತು ಸಂಜೆ ಕರ್ಕೊಂಡ್ಬಂದು ಮತ್ತೆ ಅವ್ರನ್ನ ಡಬ್ಬಿಂಗ್ ಮಾಡಿಸ್ತಾ ಇದೀವಿ. ಎಲ್ಲ ನನ್ನ ಮಕ್ಳು ಬುದ್ಧಿವಂತರ ಆಗ್ಬಿಟ್ರಿ ಬಿಡು. ಈಗ ನಂದೊಂದು ಪಾರ್ಟ್ ಇದೆ. ಫಸ್ಟ್ ಇವತ್ತಿಂದು ಡಬ್ಬಿಂಗ್ ದಿನ ಶುರು ಮಾಡೋಣ. ಅಕ್ಷಯ್, ಲೈಟ್ ಇದೆಯಾ ಒಳಗೆ? ಆಯ್ತು, ಫೈನಲಿ ನಮ್ಮ ಡಬ್ಬಿಂಗಿಗೆ ಜೀವ ತುಂಬಾ ಸಮಯ. ಓಕೆ ಮಿಸ್ಟರ್ ದೀಪಕ್, ನೀವು ಯಾವ್ದ್ರ ಬಗ್ಗೆ ಸ್ಟೋರಿ ಮಾಡ್ಕೊಂಡ್ ಬಂದಿದ್ದೀರಾ? ಯಾರಂತ ಮಾತಾಡ್ತಿದ್ಯ ಅಂತ ಗೊತ್ತಾ? ಮಂಗಳಾರತಿ ಎತ್ತಿ ಈಡ್ಗಾಯಿ ಹೊಡೆದಾಡ್ಬೇಕಾ? ಗೋನು ನಮ್ದು ಡಬ್ಬಿಂಗ್ ಪಾರ್ಟ್ ಮುಗೀತು. ಈಗ ಕಿತ್ತಡಿ ಕಿರಣ್ ಕರ್ಕೊಂಬರ್ಬೇಕು. ಯಾಕೆಂದ್ರೆ ಇವತ್ತು ರೈಡ್ ಹೋಗ್ತಾರಲ್ಲ, ಮತ್ತಿನ್ ಸಿಗಲ್ಲ ಪಾರ್ಟಿ. ಹಂಗಾಗಿ ಹೋಗಿ ಕರ್ಕೊಂಬಂದು ಆಮೇಲೆ ಡಬ್ಬಿಂಗ್ ಕಂಪ್ಲೀಟ್ ಮಾಡ್ತೀವಲ್ಲ. ನೀನು ನಿನ್ನ ನಾನು ಕಾದುಕೊಂಡು ಕುಳಿತುಕೊಂಡೆ. ಕಿತ್ತಡಿ ಕಿರಣ್ ಕಳ್ಸ್ಕೊಡೋ ಪ್ರೋಗ್ರಾಮ್ನ BTM ಲೇಔಟ್ ನ ಬಜಾಜ್ ಶೋರೂಮ್ ಅಲ್ಲಿ ಆರ್ಗನೈಸ್ ಮಾಡಿದ್ರು. ನಾನು ಬರೋ ಮುಂಚೆ ನನ್ನ ಪಾರ್ಟ್ನರ್ ಅಭಿಲಾಷ್ ಪಾಪ 1 ಗಂಟೆ ಮುಂಚೆನೆ ಬಂದು ನಿಂತಿದ್ರು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಒಂದು ಕ್ಷಣ ನಾನು ಬಂದಿರೋದು ಕಿತ್ತಡಿ ಕಿರಣ್ ಕಳ್ಸ್ಕೊಡೋ ಈವೆಂಟ್ಗೋ ಇಲ್ಲ ಮದುವೆ ಫಂಕ್ಷನ್ಗೋ ಅಂತ ಡೌಟ್ಫುಲ್ ಆಗೋಯ್ತು. ನಿಮ್ಗೆ ಇವ್ರು ಗೊತ್ತಿರಬಹುದು, ವಿಕಾಸ್ ಅಂತ ಆಟೋಬೋಟ್ಸ್ ಓನರ್. ಇವರು ಒನ್ ಆಫ್ ದ ಬಿಗ್ಗೆಸ್ಟ್ ಬೈಕ್ದು ಹೆಲ್ಮೆಟ್ಸ್ ಅಂಡ್ ಗೇರ್ಸ್ ಆಕ್ಸೆಸರೀಸ್ ಎಲ್ಲ ಸಿಗುತ್ತಕ್ಕಂಥ ಒಂದು ಸ್ಟೋರ್ ಇವ್ರದ್ದು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ತುಂಬಾ ಒಳ್ಳೆ ವ್ಯಕ್ತಿ. ಅವ್ರ ಸ್ಮೈಲ್ ಮುಖಾಂತರ ನನ್ನನ್ನು ವೆಲ್ಕಮ್ ಮಾಡಿದ್ರು. ಕಿತ್ತಡಿ ಕಿರಣ್ದು ಎಲ್ಲ ಸರಿ ಕಂಪೇರ್ ಮಾಡ್ಕೊಂಡ್ರೆ ಇವತ್ತಿನ ರೈಡ್ ಕಳ್ಸ್ಕೊಡೋ ಅಂತ ಪ್ರೋಗ್ರಾಮು ತುಂಬಾ ವಿಭಿನ್ನವಾಗಿತ್ತು. ಕಿರಣ್ ಇಲ್ಲ ಅಂತ ಅಂದ್ರು, ನನ್ನನ್ನು ನೋಡಿ ಸ್ಟೇಜ್ ಮೇಲೆ ಕರೆದು 1-2 ಮಾತಾಡ್ಸಿದ್ರು. ಆಮೇಲೆ ಹೊರಗಡೆ ಬಂದ್ರೆ ನಮ್ಮ ಬೈಕಿಂಗ್ ಮೋಟೋಲಾಗ್ ಗುರೂಜಿ ಗೌತಮ್ ನಾಯ್ಡು ಅವರು ಕೂಡ ಸಿಕ್ಕಿದ್ರು ಹೊರಗಡೆ. ಗೌತಮ್ ನಾಯ್ಡು ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಬಂದೋಗಿದೆ. ಮಾತ್ರ ಬರೋದೇ ಕೆಲವು ಕ್ಷಣ ಆದರೂ ಮಾತ್ರ ಅದ್ಭುತವಾದಂಥ ಪಾತ್ರ. ಅವ್ರದ್ದು ಕೂಡ ಸಂಜೆ ಡಬ್ಬಿಂಗ್ ಇದೆ, ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ತುಂಬ ಕಾಳಜಿ ಇದ್ದಾಗ ಬೈಕ್ನ ಯಾರಿಗೂ ಮುಟ್ಟಕ್ಕೆ ಬಿಡಲ್ಲ. ಇಲ್ಲೊಬ್ಬ ಬೈಕರ್ ಪ್ರಣವ್ 8085 ಅಂತ ಯೂಟ್ಯೂಬ್ ಚಾನಲ್, ಅವರು ಲೇಟೆಸ್ಟ್ ಹಿಮಾಲಯನ್ ತಗೊಂಡಿದ್ದಾರೆ. ಹಣ ಬನ್ನಿ ಓಡಿಸಿ ಅಂತ ನನಗೆ ಹಿಮಾಲಯನ್ ಬೈಕ್ ಕೊಟ್ಟರು. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಏನು ಎಲ್ಲರೂ ಸತೀಶ್ ಹೀರೋಗೌಡ ಸಿಕ್ಕಾಪಟ್ಟೆ ಪ್ರೊಫೆಷನಲ್, ಗಾಡಿ ಸರಿಯಾಗಿ ಓಡಿಸ್ತಾನೆ ಹಂಗೆ ಹಿಂಗೆ ಅಂತ ಅನ್ಕೊಂಡಿರ್ಬೋದು. ಅವ್ರ ಪಾಪ ಅದೇ ಫೀಲಿಂಗಲ್ಲಿ ಕೊಟ್ರೇನೋ. ನನಗೆ ಎಲ್ಲಾದರೂ ಹೋಗಿ ಟಚ್ ಮಾಡಿಬಿಟ್ರೆ ಏನಾಗುತ್ತೋ ಅನ್ನೋಕ್ಕಂತ ಗಾಬರಿ. ಕೊನೆಗೂ ಈ ದಿನದ ಸ್ಟಾರ್ ಕಿತ್ತಡಿ ಕಿರಣ್ ಮಕ್ಕಳು ಬಂದು ತಾಯಿ ಮಡಲು ಸೇರಿದಂಗೆ ಓಡೋಡಿ ಬಂದು ಕಿತ್ತಡಿ ಕಿರಣ್ ನನ್ನನ್ನು ತಪ್ಕೊಂಡ್ರು. ಇದನ್ನ ಕೈಯಿಂದ ಮುಟ್ಟಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಟಿಪಿಕಲ್ ಕನ್ನಡಿಗನ ನಾನು ಪರ್ಸನಲ್ ಆಗಿ ಯಾವತ್ತೂ ಮೀಟ್ ಮಾಡಿಲ್ಲ. ಇವತ್ತೇ ಫಸ್ಟ್ ನಾನು ಮೀಟ್ ಮಾಡಿದ್ದು. ಇವ್ರ ಜೊತೆ ಇನ್ನೂ ಇಬ್ರು ಇದ್ದಾರೆ, ಇವ್ರ ಸ್ನೇಹಿತರು ವಿಕಾಸ್ ಗೌಡ ಮತ್ತೆ ಒಂಜಾಯ್ಟ್ ವಿನಯ್ ಇಬ್ರು ಇದ್ದಾರೆ. ಅವರು ಅಷ್ಟೇ ಒಳ್ಳೆ ಫ್ರೆಂಡ್ಸು. ನಾನು ಕಿರಣ್ ಮುಖದಲ್ಲಿರೋ ಸಂತೋಷ, ಅವ್ರೊಳಗಿರೋ ಭಾವನೆ ಇವ್ರ ಮೇಲಿಂದ ನನಗೆ ಇವ್ರ ಮೇಲೆ ಫೀಲಿಂಗ್ ಹುಟ್ಟಿಸಿದೆ. ಅದೇ ರೀತಿ ನನ್ನ ಮೇಲೆ ಕಿರಣ್ಗಿರೋ ಭಾವನೆ ಫೀಲಿಂಗ್ ಮೇಲೆ ಇವ್ರಿಗೂ ಅಷ್ಟೇ ಅದೇ ರೀತಿ ನನಗೆ ಫೀಲಿಂಗ್ ಇದೆ. ಬಂದಿದ ತಕ್ಷಣ ನನ್ನ ತಪ್ಕೊಂಡು ಅಣ್ಣ ಅಂತ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ನಾನು ಗೆದ್ದರೆ ಸಾಕು, ಇನ್ನೊಬ್ಬನ ಯಾಕೆ ತಿರುಗಿ ನೋಡಬೇಕು ಅನ್ನೋತಕ್ಕಂಥ ಕಾಲ ಇರೋ ಸಮಯದಲ್ಲಿ ಒಂದು ಯೂಟ್ಯೂಬರ್ಸ್ನ ಗೆಟ್ ಟುಗೆದರ್ ಎಲ್ಲರನ್ನೂ ಗುಡ್ಡೆ ಹಾಕಿ ಒಂದು ಜಾಗದಲ್ಲಿ ಕೂರಿಸಿ ನಾವೆಲ್ಲ ಒಂದು ಅನ್ನೋತಕ್ಕಂಥ ಒಂದು ಸಂದೇಶನ ಸಾರ ಕೊಟ್ಟಿರೋ ಈ ಪ್ರೋಗ್ರಾಮು ಎಲ್ಲರನ್ನೂ ಕರೆದು ಒಂದು ಪ್ರೋಗ್ರಾಮಲ್ಲಿ ನಿಲ್ಲಿಸಿ ಮಾತಾಡಿಸಿ ಒಂದು ಗೌರವ ಸಲ್ಲಿಸಿ ಎಲ್ಲರಿಗೂ ಕಳಿಸಿದ್ರು. ನನ್ನ ಸ್ಟೇಜ್ ಮೇಲೆ ಕರೆದು ಒಂದು ಮಾತಾಡಿಸಿದ್ರು. ನನ್ನ ಹತ್ರ ಮೈಕ್ ಇಲ್ದಿದ್ದ ಕಾರಣ ನನಗೆ ಆ್ಯಕ್ಚುಲಿ ನನ್ನ ವಾಯ್ಸ್ ಸರಿಯಾಗಿ ಬಂದಿಲ್ಲ. ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಕಿರಣನ್ನು ನಾನು ಚಿಕ್ಕದ್ರಿಂದನೂ ನೋಡಿದ್ದೀನಿ. ಸುಳ್ಳು ಹೇಳಬಾರ್ದು. ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 1 ಸಬ್ಸ್ಕ್ರೈಬರಿಂದನೂ ನಾನು ಅವ್ರನ್ನ ನೋಡಿದ್ದೀನಿ. ತುಂಬ ಸ್ಟ್ರಗಲ್ ಮಾಡಿ ಬಂದಂಥ ವ್ಯಕ್ತಿ. ಇವತ್ತು ಈ ಹಂತಕ್ಕೆ ಬರೋದಕ್ಕೆ ಅವ್ರು ಬೆಳೆಸ್ಕೊಂಡಿರೋ ಕಾಂಟ್ಯಾಕ್ಟ್ ಆಗಿರ್ಬೋದು ಪ್ರತಿಯೊಂದು ಅಷ್ಟು ಸಾಮಾನ್ಯ ಅಲ್ಲ. ಅವರು ಹೇಳ್ತಾರೆ ಅಣ್ಣನಿಂದನೇ ಅಲ್ವಾ ಅಂತ ಹೇಳ್ತಾರೆ. ಎಲ್ಲ
ಏನಪ್ಪ ನೀನ್ ಹೇಳ್ತಿದ್ದು? ಕೆಂಪ್ ನೀರ್ ಕೊಟ್ಟು 50 ರೂಪಾಯಿ ಸುಳ್ಳು ಬೋಳಿ ಮಗ ಅಂತ. ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಕಿರಣ್ ತನ್ನ ಓನ್ ಎಫರ್ಟಿಂದ ಬಂದಿದ್ದಾರೆ. ಯಾಕಂದರೆ ಕಿರಣ್ ಥರದವ್ರಿಗೆ ನಾನು ತುಂಬ ಜನಕ್ಕೆ ನಾನು ಹೇಳಿದ್ದೀನಿ, ಆದರೆ ತನ್ನ ಸ್ವಂತ ಇಚ್ಛೆಯಿಂದ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಅವ್ರ ಮೇಲೆ ಬಂದಂಥವ್ರು. ಏನೇ ಆಗಲಿ ಕನ್ನಡ ಕಮ್ಯುನಿಟಿ ಈ ಹಂತಕ್ಕೆ ಬೆಳೀತಾ ಇದೆಯಲ್ಲ, ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನತಕ್ಕಂಥ ಒಂದು ಮನಸ್ಥಿತಿ ಹುಟ್ಟಿದೆಯಲ್ಲ, ಅದೇ ದೊಡ್ಡ ಗೆಲುವು. ಮತ್ತೆ ತುಂಬ ಜನ ಯೂಟ್ಯೂಬರ್ಸ್ ಬಂದಿದ್ರು, ಅಷ್ಟು ದೂರದಿಂದ ಬಂದಿದ್ದೀರಲ್ಲ, ಇದು ನಿಮ್ಮ ದೊಡ್ಡ ಮನಸ್ಸು ನಮಗೆ ತುಂಬ ಇಷ್ಟ ಆಯಿತು. ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈಗ 1 ನಿಮಿಷ ಆ್ಯಡ್ ಟೈಮ್. ನಮ್ಮ ಮನೇನ ಡೀಪ್ ಕ್ಲೀನ್ ಮಾಡೋದಕ್ಕೆ ಅಂತ ಇವತ್ತು ಅಗಾರೋ ಅವ್ರದ್ದು 1600 ವ್ಯಾಟ್ದು ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ನ ತರಿಸಿದ್ದೀನಿ. ಇದು ಇಷ್ಟೆಲ್ಲ ಆಕ್ಸೆಸರೀಸ್ ಜೊತೆ ಬರುತ್ತೆ. ಈ ಆಕ್ಸೆಸರೀಸ್ನ ಯೂಸ್ ಮಾಡ್ಕೊಂಡು ನಾವು ಸೋಫಾ, ಬೆಡ್ಡು, ಮ್ಯಾಟ್ರಸ್ಸು, ಫ್ಲೋರು, ವೆಟ್ ಫ್ಲೋರು ಎಲ್ಲದನ್ನು ಕ್ಲೀನ್ ಮಾಡ್ಬೋದು. ಇದೇ ನೋಡಿ ಮೇನ್ ಕಂಟೈನರು. ಇದನ್ನ ಈ ರೀತಿ ಓಪನ್ ಮಾಡಿದ್ರೆ ಇದ್ರ ಕ್ಯಾಪ್ನಲ್ಲೇ ಮೋಟರ್ ಇರುತ್ತೆ, ಇದ್ರ ಒಳಗೆ ಒಂದು ಬಟ್ಟೆ ಥರ ಬ್ಯಾಗ್ ಇರುತ್ತೆ, ಇದು ಫಿಲ್ಟರ್ ಥರ ವರ್ಕ್ ಮಾಡುತ್ತೆ. ಈ ಕಂಟೈನರ್ ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಇದು ರಸ್ಟ್ ಹಿಡಿಯೋ ಸಾಧ್ಯತೆನೇ ಇಲ್ಲ. ಹೋಸ್ ಪೈಪ್ನ ಕನೆಕ್ಟ್ ಮಾಡೋಕ್ಕೆ ಇಲ್ಲಿ 2 ಥರ ಸ್ಲಾಟ್ ಇದೆ. ಒಂದು ಸ್ಲಾಟು ವ್ಯಾಕ್ಯೂಮ್ ಥರ ವರ್ಕ್ ಮಾಡಿದ್ರೆ, ಇನ್ನೊಂದು ಸ್ಲಾಟು ಏರ್ ಬ್ಲೋ ಮಾಡೋಕ್ಕೆ ಉಪಯೋಗಿಸ್ಬೋದು. ಒಂದು ಸ್ಲಾಟ್ನ ಯೂಸ್ ಮಾಡುವಾಗ ಇನ್ನೊಂದರಿಂದ ಧೂಳು ಹೊರಗಡೆ ಬರದೇ ಇರಲಿ ಅಂತ ಈ ಕ್ಯಾಪ್ ಮುಖಾಂತರ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಬೋದು. ಈ ಆಕ್ಸೆಸರೀಸ್ ಬ್ರಷ್ಗಳನ್ನು ನಮ್ಗೆ ಅನುಕೂಲಕ್ಕೆ ತಕ್ಕನಾಗೆ ಯಾವ ಜಾಗಕ್ಕೆ ಯಾವ್ಯಾವ ಥರ ಬೇಕೋ ಆ ಥರ ಬಳಸ್ಕೊಂಡು ನಾವು ಕ್ಲೀನ್ ಮಾಡ್ಕೊಬೋದು. ಕೆಳಗಡೆ ಸ್ಲಾಟಿಂದ ಹೋಸ್ ಪೈಪ್ನ ಕಿತ್ತು ಮೇಲ್ಗಡೆ ಸ್ಲಾಟಿಗೆ ಫಿಕ್ಸ್ ಮಾಡ್ಕೊಂಡು ನಾವು ಇದನ್ನು ಬ್ಲೋವರ್ ಥರ ಕೂಡ ಉಪಯೋಗಿಸ್ಬೋದು. ನೋಡಿ ಮೇಲ್ಗಡೆ ಚಾವಣಿ, ವಿಂಡೋ ಎಲ್ಲದನ್ನು ನಾವು ಧೂಳು ಬಡಿದು ಎಬ್ಬಿಸ್ತಾ ಇದ್ದೀವಿ. ಇದನ್ನು ಈಗ ವೆಟ್ ಕ್ಲೀನರ್ ಥರ ನಾವು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಫ್ಲೋರ್ನ ಎಷ್ಟು ನೀಟಾಗಿ ನೀರನ್ನೆಲ್ಲ ನುಂಗಿ ನೀರು ಕುಡಿತಾ ಇದೆ ಅಂತ. ನಾವು ಕ್ಲೀನ್ ಮಾಡಿದಂಥ ನೀರೆಲ್ಲ ಬಂದು ಈ ಕಂಟೈನರ್ ಒಳಗೆ ಶೇಖರಣೆ ಆಗಿರುತ್ತೆ. ಕೆಲಸ ಎಲ್ಲ ಮುಗಿದ ಮೇಲೆ ವೈರ್ಗಳನ್ನೆಲ್ಲ ನೀಟಾಗಿ ಸುತ್ತಿ ಅದರೊಳಗೆ ಸಿಗಿಸೋಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ನನಗಂತೂ ಈ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಪ್ರಾಡಕ್ಟ್ ನಿಮಗೂ ಇಷ್ಟ ಆಗಿದ್ರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ನೀವೆಲ್ಲರೂ ಇವತ್ತು ಈ ಈವೆಂಟ್ಗೆ ಬಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಮನುಷ್ಯನಿಗೆ ಫೇಮು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದರೆ ಒಗ್ಗಟ್ಟು ಅನ್ನೋದಿದ್ರೆ ಒಬ್ರಿಗೊಬ್ರು ಸಪೋರ್ಟ್ ಆಗಿ ನಿಂತ್ಕೊಂಡು ಪ್ರತಿಯೊಬ್ಬರು ಬೆಳೀತಾ ಹೋಗ್ಬೋದು. ಯಾವತ್ತೂ ಈ ಸ್ನೇಹ ಮಾತ್ರ ಕಳ್ಕೊಂಬೇಡಿ. ನನ್ನ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಈವೆಂಟ್, ಒಂದು ಸ್ನೇಹನ ಕಂಡಂಥ ಒಂದು ಈವೆಂಟ್ ಇದು. ಇದಾದಮೇಲೆ ಟಿಪಿಕಲ್ ಕನ್ನಡಿನಾಗ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಈ ಬೈಕ್ ಮೇಲೆ ಕೂತ್ಕೊಳ್ಳಿ ಅಣ್ಣ ಓಡಿಸಿ ಅಂತ ನನಗೆ ಹೇಳಿದ್ರು. ಈ ಬೈಕ್ ಮೇಲೆ ಕೂತಾಗ ಗೊತ್ತಾಯಿತು ನನಗೆ ಹೊಟ್ಟೆ ಎಷ್ಟು ದಪ್ಪ ಐತೆ ನಂದು ಅಂತ. ಬೇಜಾರು ಮಾಡ್ಕೋಬೇಡ ಕಣಯ್ಯ. ಟ್ಯಾಂಕ್ನ ಕೂರಕ್ಕಾಗ್ದೇ ಅಂಡು ಊರಕ್ಕೆ ಆಯ್ತಾ ಇಲ್ಲ ನನಗೆ ಸೀಟ್ ಮೇಲೆ. ಸತ್ತೋಗಿ ನನ್ನ ಮಕ್ಳ. ಟ್ಯಾಂಕು ನನ್ನ ಹೊಟ್ಟೆನ ತಡೆದು ಹಿಡಿದು ನಿಲ್ಲಿಸಿ ಹೇಳ್ತಾ ಇದೆ, ಹೊಟ್ಟೆ ಇದ್ದವ್ರಿಗೆಲ್ಲ ನಾನು ಅಂತ ನನ್ನನ್ನು ಹೊರಗಡೆ ದಪ್ತಾ ಇತ್ತು. ಹಂಗಾಗಿ ನಾನು ಮರ್ಯಾದೆ ಕಳ್ಕೊಳ್ಳೋದು ಬೇಡ, ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಗಾಡಿ ಸ್ಟಾರ್ಟ್ನೂ ಮಾಡಿಲ್ಲ, ಹಂಗೆ ಇಳಿದು ಬಂದೆ. ಆಮೇಲೆ BTM ಲೇಔಟಲ್ಲಿ ಅಲ್ಲೇ ಗಣೇಶ್ ಜ್ಯೂಸ್ ಸೆಂಟರ್ ಅಂತ ಇದೆ. ಅವರು ಪಾಪ ನಮ್ಮ ಫಾಲೋವರ್ ಅಂತೆ, ನನ್ನನ್ನು ಎಳಕೊಂಡೋಗಿ ಅವ್ರ ಜ್ಯೂಸ್ ಸೆಂಟ್ರಲ್ಲಿ ಜ್ಯೂಸ್ ಕುಡೀರಿ ಅಂತ. ಒನ್ ಆಫ್ ಮೈ ಫೇವ್ರೇಟ್ ಜ್ಯೂಸು. ಸಾಧ್ಯ ಆದರೆ BTM ಲೇಔಟ್ ಹತ್ರ ಯಾರಾದರೂ ಹೋದರೆ ಇವ್ರ ಅಂಗಡಿಲಿ ಜ್ಯೂಸ್ ಕುಡಿದಾನೆ ಹಾಗೆ ಬರಬೇಡಿ. ಈಗ ಕಿರಣ್ ಕರ್ಕೊಂಡು ನಾವು ಸ್ಟುಡಿಯೋ ಹತ್ರ ಬಂದ್ವಿ. ವೆಲ್ಕಮ್ ಟು ಸ್ಟುಡಿಯೋ ಕಿರಣ್. ಥ್ಯಾಂಕ್ಸ್ ಅಣ್ಣ. ಫಸ್ಟ್ ಟೈಮು ಡಬ್ಬಿಂಗ್ಗೆ ಅಂತ ಬರ್ತಾ ಇದ್ದೀನಿ, ಒಂದು ಸಿನಿಮಾ ಡಬ್ಬಿಂಗ್ಗೆ. ಏನೋ ಗೊತ್ತಿಲ್ಲ ಅಣ್ಣ, ನನಗೆ ಯುಗಾದಿ ಆದ್ಮೇಲೆ ಜೀವನ ತುಂಬಾ ಚೇಂಜ್ ಆಗ್ತಿದೆ. ಒಂದು ನನಗೆ ಅಂತ ಒಂದು ಅಷ್ಟು ಜನ ಸಿಕ್ಕಿದ್ರು. ಹೆಂಗ ಅನಿಸ್ತೋಣ ಟೀಮ್? ಏನೋ ಒಂಥರ ಟೀಮ್ ಮೇಲೆ ಆಸೆ ಬಂದೈತೆ. ಅದಕ್ಕೆ ನಾನು ಸಾಯೋದಂಗೆ ಮಜಾ ಮಾಡ್ಕೊಂಡಿರ್ತೀವಿ. ಯಾರಿಗೂ ಅಸೂಯೆ ಇಲ್ಲ, ಬಿಟ್ಕೊಡಲ್ಲ, ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಇನ್ಮೇಲೆ ನೀನೆಲ್ಲೂ ಹೋಗೋ ಹಾಗಿಲ್ಲ. ಅಷ್ಟು ಜನ ಬಂದಿದ್ರಲ್ಲ ಅಣ್ಣ, 22 ಜನ ಕ್ರಿಯೇಟರ್ಸೇ ಬಂದಿದ್ದು ನಿಮ್ಮನ್ನು ಸೇರಿ. ಹೌದಾ? ನನಗೆ ಧಾರವಾಡ ಸೈಡ್ ಅವ್ರು ಒಂದಿಷ್ಟು ಜನ ಬಂದಿದ್ರು ಮಾತಾಡ್ಸಕ್ಕೆ. ಎಲ್ಲ ತುಂಬಾ ಒಳ್ಳೆಯ ಜನ ಅವರು, ತುಂಬಾ ಒಳ್ಳೆಯವರು. ಬೆಳಗಾವಿಯಿಂದ ಬಂದಿದ್ರು, ಬೆಳಗಾವಿ, ಹುಬ್ಳಿ. ನನಗೆ ಮೆಮರಿ ಪ್ರಾಬ್ಲಮ್, ಹೆಸರು ಮರ್ತು ಬಿಡ್ತೀನಿ ನಾನು. ನಿಮ್ಗೆ ಎಷ್ಟು ಹಣ ಬೇಕು ನಾನು ಕೊಡ್ತೀನಿ. ನೋಡಿ ಅಣ್ಣ, ಸೋಷಿಯಲ್ ಮೀಡಿಯಾ ಕ್ಲೀನ್ ಆಗಿ ಯೂಸ್ ಮಾಡ್ಕೊಂಡು ಮ್ಯಾಚ್ ಮಾಡಿದ್ರೆ ನೋಡಿ, ನಾನು ಅಣ್ಣ ಹಿಮಾಚಲ್ಗೆ ಹೋಗ್ತೀನಿ ಅಣ್ಣ ಅಂತ ಬಂದೆ. ಈಗ ಲಂಡನ್ ಹೋಯ್ತಾ ಇದ್ದೀನಿ. ಲಂಡನ್ ಇಲ್ಲಿಂದ ದುಡ್ಡು ಹೊತ್ಕೋಗೋರೆ ನಮ್ಮ ಒಡ್ಜ ವೈಡ್ಯೂರೇ ತಗೊಂಡು ಹುಡುಗಿನೇ ಎತ್ಕೊಂಡ್ಬಂದು ಆಗಲ್ಲ ಅಣ್ಣ. ಸತ್ತೋಗಿ ನನ್ನ ಮಕ್ಳ. ಏನೋ ಖುಷಿ, ಹಿಂಗ್ ಹೋಗಂಗ್ ಬರ್ಬೋದು. ನೋಡೋಣ ದೇವ್ರು ಏನ್ ಮಾಡ್ತಾನೋ ಗೊತ್ತಿಲ್ಲ, ಬಟ್ ಇಲ್ಲಿವರೆಗೂ ಬಂತಲ್ಲ ಅನ್ನೋದೊಂದೇ ಖುಷಿ ಅಣ್ಣ ನಮ್ಗೆ ಅಲ್ವಾ. ಮೋರೆವರ್ ಇವತ್ತು ದುನಿಯಾ ವಿಜಯ್ ಅವ್ರು ಬಂದಿದ್ರಂತೆ, ಸಿಗ್ಲಿಲ್ಲ, ನಾನು ಸಿಗಕ್ಕಾಗಲಿಲ್ಲ. ದುನಿಯಾ ವಿಜಯ್ ಅವ್ರು ಬಂದಿದ್ದಂತೂ ಅದೊಂಥರ ಮೂಮೆಂಟ್. ಏನ್ ಗೊತ್ತಾ, ಈಗ ನಾವು ಹೋಗಿದ್ವಿ, ಒಂದ್ ಕಡೆ ಸಿಕ್ಕಿದ್ವಿ, ಎಲ್ಲ ಆಯ್ತು. ಅವ್ರು ಅವತ್ತೇ ಒಂದ್ ಮಾತಾಡಿದ್ರು, ಒಂದೇ ಒಂದ್ ಮಾತಾಡಿದ್ದು, ನಾನು ನಿಮ್ಗೆ ಫ್ರೆಂಡು, ನೀವು ಸಿಕ್ಕಿದ್ರಲ್ವಾ, ಜಸ್ಟ್ ಇಷ್ಟಕ್ಕೆ ಅಲ್ಲ, ಲೈಫ್ ಲಾಂಗ್ ಫ್ರೆಂಡ್ಸ್ ಅಷ್ಟೇ ನಾವು ಮಾಡ್ಕೊತಾ ಇರೋದು, ಪ್ರಮೋಷನ್ ಅಲ್ಲ ಅಂತ. ಅದೊಂದು ವಿಚಾರಕ್ಕೋಸ್ಕರ ಬಂದಿರೋದು ಅವರು. ಹೌದಾ? ಮೊನ್ನೆ ಇದಕ್ಕೆ ಹೋಗಿದ್ದೆ, ಪಾಡ್ಕಾಸ್ಟಿಗೆ ಹೋದಾಗ್ಲೂ ಆ ಪಾಡ್ಕಾಸ್ಟ್ ಮಾಡೋರ್ನ ಬೆಳಗ್ಗೆ 5 ಗಂಟೆ ಫೋನ್ ಮಾಡಿದ್ರಂತೆ, ಹೊಗಳ್ತಾ ಇದ್ರು ತುಂಬಾ ಚೆನ್ನಾಗಿ. ಇಲ್ಲ, ಒಂದು ಹೀರೋ ಆಗಿ ಅಷ್ಟು ಶ್ರದ್ಧೆಯಿಂದ ಡೌನ್ ಟು ಅರ್ತ್ 5 ಗಂಟೆ ಫೋನ್ ಮಾಡಿದ್ರು ಅಂತ ಖುಷಿ ಪಡ್ತಾ ಇದ್ರು ಅವ್ರು. ನೋಡಿ ಸರ್ ಎಂತ ಕ್ಯಾರೆಕ್ಟರ್, ಹಂಗೆ ಹಿಂಗೆ ಅಂಡು ಹೇಳ್ಬಾರ್ದು. ದುಡ್ಡು ಹಾಕಿದ್ದಾರೆ, ಆ ದುಡ್ಡು ಇಟ್ಕೊಂಡು ವರ್ಷ ಪೂರ್ತಿ ಮಜಾ ಮಾಡ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ಬೋದು. ಅಷ್ಟೇ ಅಲ್ಲ,
ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಖರ್ಚು ಮಾಡು. ಏನಾದ್ರು ಬೇಕು ಅಂತಂದ್ರೆ ಇಲ್ಲೊಬ್ಬ ಅಣ್ಣ ಇದ್ದಾನೆ ಅಂತ ಫೋನ್ ಮಾಡುವಂದ್ರು ಪಾಪ. ಅಂಡ್ ಮೋರೆವರ್ ನೀವು ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಣ್ಣ. ನಾವು ಆಲ್ವೇಸ್ ಯಾವಾಗ್ಲೂ ಇರ್ತೀವಿ ಕಿರಣ್. ಥ್ಯಾಂಕ್ಸ್ ಅಣ್ಣ. ಆಗಿಂದನೂ ಇದ್ದೀರಾ? ಅವಾಗ್ಲಿಂದನೂ ಇದೆ, ಮುಂದೆ ಯಾವ ಹಂತಕ್ಕೆ ಹೋದ್ರು ವಯಸ್ಸಾದ್ರೂ ಕುಂಟ್ಕೊಂಡಾರ ಬರ್ತೀರಾ. ಮುಗಿಸ್ತೀರಪ್ಪ? ಅರ್ಧ ಗಂಟೆ ಮುಗಿಸ್ಬಿಟ್ಟಲ್ಲ, ಬಂದು ಪ್ರೊಫೆಷನಲ್ ಆಗಿ ಹೋಯ್ತಿಲ್ಲ ಫುಲ್ಲು. ಥ್ಯಾಂಕ್ ಯು. ಕಲೆಕ್ಟ್ ಮಾಡ್ಕೊ ಪೇಮೆಂಟ್ನ. ಆಯ್ತು, ಬನ್ನಿ ಕಿರಣ್ ನಿಮ್ದು ಈಗ. ಇದು ಟಿವಿ. ಇಲ್ಲಿ ಟಿವಿಲಿ ಬರ್ತಾ ಇರುತ್ತೆ. ಕಟ್ ಮಾಡೋದು ಹೆಂಗೆ ಅಣ್ಣ? ಡಬಲ್ ಕ್ಲಿಕ್ ಇಲ್ಲಿ ಪವರ್ ಬಟನ್. ಒಂದು ಈ ಕಡೆ ಸೈಡ್ ಮಾಡಿದ್ರೆ ಸೈಲೆಂಟು. ವಾಚ್ ಇದೆ. ಯಾಕೆ ಗೊತ್ತಾ? ಎಲ್ಲ ಯಾಕೆ ಬಿಚ್ಚಿಸ್ತಾರೆ ಅಂದ್ರೆ ಅದು ವಾಯ್ಸು ರಿಬೌಂಡ್ ಆಗುತ್ತೆ. ಕಬ್ಬಣ ಇದ್ರೆ ಹೊಡೆದ್ರೆ ಟಣ್ ಅಂತ ಮತ್ತೆ ನೀವು ವಾಯ್ಸು ಅಷ್ಟೇ, ವಾಯ್ಸಿಗೂ ಇದಾದ್ರೆ ಇಂಟ್ರಾಕ್ಟ್ ಆದರೆ ಸೌಂಡ್ ಬರುತ್ತೆ. ಹಂಗಾಗಿ ಎಲ್ಲ ತೆಗಿಸ್ತಾರೆ. ಇದು ಟಿವಿ ಕಿರಣು. ಟಿವಿಲಿ ಬರುತ್ತೆ ನಿಮ್ದೆಲ್ಲ. ಇಯರ್ಫೋನ್ ಕೇಳಿಸ್ಕೊಳ್ಳಿ, ಮತ್ತೆ ಅದಾದ್ಮೇಲೆ ಮ್ಯೂಟ್ ಮಾಡಿ ಪ್ಲೇ ಮಾಡ್ತಾರೆ, ಅದನ್ನು ರಿಪೀಟ್ ಮಾಡಿ ಅಷ್ಟೇ. ಎಮೋಷನ್ ತುಂಬಿ ವಾಯ್ಸಲ್ಲಿ, ಅದಕ್ಕಿಂತ ಚೆನ್ನಾಗಿ ಆ್ಯಕ್ಟಿಂಗ್ ಬರುತ್ತೆ. ಓಕೆ, ರೆಡಿನಾ? ಆಲ್ ದ ಬೆಸ್ಟ್ ಕಿರಣ್. ಓಕೆ, ನಾವು ಹೋಗ್ತೀವಿ ಹೊರಗಡೆ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಮುಗಿಸಿದ್ರಿ. ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಣ್ಣ. ಥ್ಯಾಂಕ್ ಯು. ಚೆನ್ನಾಗೆಲ್ಲ ಬಂದಿದೆ, ಪುಣ್ಯಕ್ಕೆ. ಖುಷಿ ಆಯ್ತಾ ಒಟ್ಟಿನಲ್ಲಿ? ತುಂಬ ಖುಷಿ ಆಯಿತು. ಓಕೆ ಬಂಧುಗಳೇ, ಫೈನಲಿ ಇವತ್ತಿನ ಟಾಸ್ಕು ಕಿರಣನ್ನ ಲಂಡನ್ಗೆ ಕಳ್ಸಿಕೊಟ್ಟು ಹುಷಾರಾಗಿ ಹೋಗಿ. ಕಿರಣ್ ಆರಾಮಾಗಿ ಬನ್ನಿ, ನೀಟಾಗಿ ಹರಿಬರಿ ಮಾಡಕ್ ಹೋಗ್ಬಿಡಿ. ಆರಾಮಾಗಿ ಬೇಕಾದ್ರೆ 3 ತಿಂಗಳಿಗೆ 6 ತಿಂಗಳಾಗ್ಲಿ ನಿಧಾನಕ್ಕೆ ಬನ್ನಿ. ಅರ್ಜೆಂಟ್ ಏನಿಲ್ಲ. ಯಾಕೆ ಅರ್ಜೆಂಟ್ ಮಾಡ್ಬೇಕು? 10 ನಿಮಿಷ ಲೇಟ್ ಆದ್ರೂ ಜೋಪಾನವಾಗಿ ಬರ್ಬೇಕು. ಆರಾಮಾಗಿ ಹೋಗಿ ಹುಷಾರಾಗಿ ಬನ್ನಿ. ಆಕ್ಚುಲಿ ನೀವು ನಾನು ಎಲ್ಲರೂ ಕಾಯ್ತಾ ಇರ್ತೀವಿ, ಬನ್ನಿ. ಖಂಡಿತ ನೆಕ್ಸ್ಟ್ ಹೊಸ್ದಾಗಿ ಏನಾದ್ರು ಒಂದು ಪ್ರಯತ್ನ ಮಾಡೋಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಹೆಂಗೋ ಸಕ್ಸಸ್ ಆಗ್ಬಿಟ್ರೆ ಸಾಕು, ದೇವ್ರದ್ದು ಮಾದೇಶ್ವರ ಅನ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಇಲ್ಲಿ ಇನ್ನು ಮುಂದೆ ತುಂಬಾ ಮಾಡ್ಬೋದು, ಇದೆಲ್ಲ ವರ್ಕೌಟ್ ಆದ್ರೆ. ಸರಿ, ಥ್ಯಾಂಕ್ ಯು. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಯ್ಯೋ ಕೆಟ್ಟನಲ್ಲಪ್ಪ ಮಾದೇಶ್ವರ.